ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಹೇಳಿಕೆ ವಿವಾದವಾಗ್ತಾ ಇದ್ದಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಇದು ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹೇಳಿಕೆ ವಿವಾದ ಆಗ್ತಾ ಇದ್ದಂತೆ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕನ್ನಡಿಗರು ಮತ್ತು ಮರಾಠಿಗರ ಕನ್ನಡ ಸಮಾವೇಶದಲ್ಲಿ ಮಾತನಾಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದೆ. ಕನ್ನಡಿಗರಿಗೆ ಸ್ಫೂರ್ತಿ ತುಂಬುವ ಭರದಲ್ಲಿ ಆಡಿದ ಮಾತುಗಳಿದು. ಈಗ ನನ್ನ ಮಾತಿಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡುವುದು ಬೇಡ ಅಂತ ಹೇಳಿದ್ದಾರೆ. ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈ ಒಂದು ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗ ಬಹಳಷ್ಟು ಅನ್ಯೋನ್ಯತೆಯಿಂದ ನಾವೆಲ್ಲರೂ ಇದ್ವಿ. ಕರ್ನಾಟಕ ಆದಮೇಲೆ ಕರ್ನಾಟಕ ಏಕೀಕರಣ, ಇವತ್ತು ನಾವು 50 ವರ್ಷದ ಸುವರ್ಣ ಮಹೋತ್ಸವವನ್ನ, ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶವನ್ನ ಪ್ರಾಂತವಾರು, ಭಾಷಾವಾರು, ಸಂಸ್ಕೃತಿ, ನಮ್ಮ ಭಾಷಾವಾರು ಇದನ್ನ ಮಾಡಿದ ನಂತರ ಇಡೀ ದೇಶ, ಯಾಕಂದ್ರೆ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಎಂಬ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಹೆಬ್ಬಾಳ್ಕರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡಿಕೊಳ್ಳಿ ಅಂತ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳಿ. ನಿಜಾಮರ ಕಾಲದಲ್ಲಿ ಬಳ್ಳಾರಿ ಹೈದರಾಬಾದ್ಗೆ ಸೇರಿತು. ವಿಜಯಪುರ, ಬೆಳಗಾವಿ, ಕಾರವಾರ, ಮುಂಬೈ ರಾಜ್ಯದಲ್ಲಿತ್ತು. ಈ ಅರ್ಥದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಇದು ಸತ್ಯ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಎಂಬಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಹೈದರಾಬಾದ್ ಕರ್ನಾಟಕ, ನಿಜಾಮದಲ್ಲಿ ಅದು ಹೋಗಿತ್ತು. ಮುಂಬೈ ಕರ್ನಾಟಕ ಇವತ್ತೊಂದು ದಿವಸ ನಮ್ಮದು ಹಳೆ ಮುಂಬೈ ಕರ್ನಾಟಕ, ಬಿಜಾಪುರ, ಧಾರವಾಡ, ಬೆಳಗಾವಿ, ಕಾರವಾರ ಇವೆಲ್ಲ ಕಡೆ ಮುಂಬೈ ರಾಜ್ಯದಲ್ಲಿತ್ತು. ಈ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಇದು ಸತ್ಯ. ಇದ್ರಾಗೇನು ಹಿಸ್ಟಾರಿಕಲ್ ಟ್ರೂತ್. ಅದು ರಿಆರ್ಗನೈಸೇಷನ್ ಆಗುವಾಗ ಈಗ ಮದ್ರಾಸ್ನ ಕೆಲವೊಂದೆಲ್ಲನೂ ಬಳ್ಳಾರಿ ಇದ್ರಾಗಿತ್ತು, ಮದ್ರಾಸ್ನ ಇದರಲ್ಲಿತ್ತು. ಹೀಗೆಲ್ಲನೂ ಕೂಡ ರಾಜ್ಯಗಳು ಬೇರೆ ಬೇರೆ ಇದು ಇರೋದ್ರಿಂದ ಪುನರ್ವಿಂಗಡಣೆ ಆದಮೇಲೆ ಅದು ಅಂತಿಮ. ಈಗ ಆಮೇಲೆ ಮಹಾಜನ ವರದಿನೇ ನಮಗೆ ಅಂತಿಮ. ಈಗ ಯಾವುದೂ ಕೂಡ ಅದಕ್ಕೆ ಅವ್ರು ಹೇಳಿದ ಅರ್ಥ ಕೇಳ್ಕೊ ಒಂದು ಟೈಮ್ನಾಗ ಇದ್ದದ್ದನ್ನು ಅದು ಹೇಳಿ ತಪ್ಪ. ಅದಕ್ಕೆ ಇದು ನೋಡಿ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನ್ರಿ ಇವೆಲ್ಲವೂ ಕೂಡ ಹಿಂದೆ ಯಾವ ಜಿಲ್ಲೆಗಳಿತ್ತು ಗೊತ್ತಿದೆ ನಮಗೆ. ಮುಂಬೈ ಸ್ಟೇಟ್ನಲ್ಲಿ ಬಿಜಾಪುರ, ಬೆಳಗಾಂ, ಧಾರವಾಡ, ನಾಡು ಇತ್ತು. ಆ ಒಂದು ಇದರಿಂದ ಹೇಳ್ಬೋದು. ಇತ್ತೊಂದು ಎಲ್ಲ ವಿವಾದಕ್ಕೂ, ಗಡಿ ವಿವಾದಕ್ಕೆ ಮಹಾಜನ ವರದಿ ಅಂತಿಮ. ನಮ್ಮ ರಾಜ್ಯದ ನಿಲುವು ಭಾಳ ಸ್ಪಷ್ಟವಾಗಿದೆ, ಭಾಳ ಬದ್ಧವಾಗಿದೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಹೈದರಾಬಾದ್ ಕರ್ನಾಟಕ, ನಿಜಾಮದಲ್ಲಿ ಅದು ಹೋಗಿತ್ತು. ಮುಂಬೈ ಕರ್ನಾಟಕ ಇವತ್ತೊಂದು ದಿವಸ ನಮ್ಮದು ಹಳೆ ಮುಂಬೈ ಕರ್ನಾಟಕ, ಬಿಜಾಪುರ, ಧಾರವಾಡ, ಬೆಳಗಾವಿ, ಕಾರವಾರ ಇವೆಲ್ಲ ಕಡೆ ಮುಂಬೈ ರಾಜ್ಯದಲ್ಲಿತ್ತು. ಈ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಇದು ಸತ್ಯ. ಇದ್ರಾಗೇನು ಹಿಸ್ಟಾರಿಕಲ್ ಟ್ರೂತ್. ಅದು ರಿಆರ್ಗನೈಸೇಷನ್ ಆಗುವಾಗ ಈಗ ಮದ್ರಾಸ್ನ ಕೆಲವೊಂದೆಲ್ಲನೂ ಬಳ್ಳಾರಿ ಇದ್ರಾಗಿತ್ತು, ಮದ್ರಾಸ್ನ ಇದರಲ್ಲಿತ್ತು. ಹೀಗೆಲ್ಲನೂ ಕೂಡ ರಾಜ್ಯಗಳು ಬೇರೆ ಬೇರೆ ಇದು ಇರೋದ್ರಿಂದ ಪುನರ್ವಿಂಗಡಣೆ ಆದಮೇಲೆ ಅದು ಅಂತಿಮ. ಈಗ ಆಮೇಲೆ ಮಹಾಜನ ವರದಿನೇ ನಮಗೆ ಅಂತಿಮ. ಈಗ ಯಾವುದೂ ಕೂಡ ಅದಕ್ಕೆ ಅವ್ರು ಹೇಳಿದ ಅರ್ಥ ಕೇಳ್ಕೊ ಒಂದು ಟೈಮ್ನಾಗ ಇದ್ದದ್ದನ್ನು ಅದು ಹೇಳಿ ತಪ್ಪ. ಅದಕ್ಕೆ ಇದು ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.